ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕಾನೂನು ಸೇವೆಗಳ ಸಮಿತಿ, ನ್ಯಾಯವಾದಿಗಳ ಸಂಘ ಹಾಗೂ ಅರಣ್ಯ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನ ಸಸಿ ನೆಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನಕ್ಕೆ ಆಗಮಿಸಿದ್ದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಸತೀಶ್, 1ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಸರಿತಾ ಕುಮಾರಿ ಕೃತಿಕಾ ಸೇರಿದಂತೆ ಇನ್ನಿತರೆ ನ್ಯಾಯಾಧೀಶರು, ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳು ವಿವಿಧ ಬಗೆಯ ಸಸಿಗಳನ್ನು ನೆಟ್ಟು ನೀರೆರೆಯುವ ಮೂಲಕ ಬೀಟ್ ಪ್ಲಾಸ್ಟಿಕ್ ಅಂತ ಜನಜಾಗೃತಿಯನ್ನ ಮೂಡಿಸಿದ್ರು. ಈ ಕಡೆ ನೋಡಿ. ಹಂಗೇರಿ ನಿಮಿಷ ಹಂಗೇರಿ. ಈ ಕಡೆ ಬನ್ನಿ ಸರ್. ಸರ್ ಸ್ವಲ್ಪ ಆ ಕಡೆ ಉಂಟು. ಅಲ್ಲ, ನೀವು ಹಿಂಗೆ ಬನ್ನಿ ಈ ಕಡೆಗೆ. ಸರ್ ಆ ಕಡೆ ಬಂದ್ಬಿಡಿ ನಿಮಿಷ. ಈ ವೇಳೆ ನ್ಯಾಯಾಧೀಶರುಗಳಾದ ಸತೀಶ್ ಹಾಗೂ ಕೃತಿಕಾ ಮಾತನಾಡಿ, ಗಿಡ, ಮರ, ಗಾಳಿ, ಬೆಳಕು ಪ್ರತಿಯೊಬ್ಬ ಮನುಷ್ಯ ಮತ್ತು ಪ್ರತಿಯೊಂದು ಜೀವಿಗೂ ಅತ್ಯಗತ್ಯ. ಪ್ರತಿ ವರ್ಷ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ಅದೇ ರೀತಿ ಇವತ್ತು ಸಹ ಈ ದಿನಾಚರಣೆಯನ್ನ ಸಸಿ ನೆಡುವ ಮೂಲಕ ಹೆಮ್ಮೆಯಿಂದ ಆಚರಿಸಿದ್ದೇವೆ. ಗಿಡ, ಮರ ಬೆಳೆಸಿ ಪರಿಸರ ಉಳಿಸೋದು ನಮ್ಮೆಲ್ಲರ ಕರ್ತವ್ಯ ಅಂತ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ತಿಳಿಸಿದರು. ಮೊದಲಿಗೆ ಎಲ್ರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ನೋಡಿ, ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಮಟ್ಟದಲ್ಲಿ ನಾವು ಆಚರಿಸ್ತೀವಿ. ಇದೊಂದು ರೀತಿಯಲ್ಲಿ ಒಂದು ಸಾಂಪ್ರದಾಯಿಕವಾಗಿ ಪರಿಸರ ಸಂರಕ್ಷಣೆಯ ಒಂದು ಪಡಿಸುವ ಒಂದು ಸಂದರ್ಭ. ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಈ ದಿನಾಚರಣೆ ಆರಂಭವಾಗಿ 53 ವರ್ಷಗಳಷ್ಟು ಸುದೀರ್ಘ ಸಮಯ ಗತಿಸಿದೆ. ಈ ಸಂದರ್ಭದಲ್ಲಿ ಸರ್ಕಾರಗಳು, ಸಂಘ ಸಂಸ್ಥೆಗಳು, ಪರಿಸರ ಪ್ರೇಮಿಗಳು ರಾಶಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದನ್ನು ನಾವು ನೋಡಿದ್ದೇವೆ. ಎಲ್ಲರೂ ಪೋಷಿಸಿದ, ಆಶಿಸಿದ ಉತ್ಕಾಟ ಪರಿಸರ ಸ್ನೇಹಿ ನುಡಿಮುತ್ತುಗಳನ್ನು ಎಷ್ಟು ಕಾರ್ಯರೂಪಕ್ಕೆ ಬಂದಿವೆ ಎಂದು ನಾವು ಈ ಸಂದರ್ಭದಲ್ಲಿ ಸಂದೇಹಕ್ಕೆ ಖಚಿತ ಉತ್ತರವಿಲ್ಲ. ಆದರೆ ಈ ದಿಕ್ಕಿನಲ್ಲಿ ನಾವು ಚಿಂತನೆ ಮಾಡಬೇಕಾಗತ್ತೆ. ಆದರೆ ಆ ಚಿಂತನೆಗೆ ಉತ್ತೇಜನ ಸಿಕ್ಕಿರುವುದಂತೂ ಸತ್ಯ. ಈ ಬಾರಿಯ ವಿಶ್ವ ಪರಿಸರ ದಿನಾಚರಣೆಗೆ ವಿಶೇಷ ಮಹತ್ವವಿದೆ. ಏಕೆಂದರೆ ರಿಪಬ್ಲಿಕ್ ಆಫ್ ಕೊರಿಯಾ ಈ ವರ್ಷದ ಪರಿಸರ ದಿನಾಚರಣೆಯ ಆತಿಥೇಯ ರಾಷ್ಟ್ರವಾಗಿದೆ. ಈ ವರ್ಷದ ವಿಶ್ವ ಪರಿಸರ ದಿನಾಚರಣೆಯ ಘೋಷವಾಕ್ಯ ಏನೆಂದರೆ, ಪ್ಲಾಸ್ಟಿಕ್ ಮಾಲಿನ್ಯ ಮಣಿಸಿ ಎಂಬುದು ಈ ವಿಶ್ವ ಪರಿಸರ ದಿನಾಚರಣೆಯ ಘೋಷವಾಕ್ಯ. ಜಗತ್ತನ್ನು ಆವರಿಸಿರುವ ನಮಸ್ಕಾರಗಳು. ಪ್ರತಿ ವರ್ಷ ನಾವು ಪರಿಸರ ದಿನಾಚರಣೆಯನ್ನು ಆಚರಿಸುತ್ತಾ ಬಂದಿದ್ದೇವೆ. ಈ ವರ್ಷದ ಥೀಮ್ ಏನೆಂದರೆ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ. ಈ ಒಂದು ಆಚರಣೆಯನ್ನು ನಾವು ಗಿಡವನ್ನು ನೆಡುವುದರ ಮೂಲಕ ಆಚರಿಸುತ್ತೇವೆ. ಆದರೆ ಇದು ಒಂದು ಸಾಂಕೇತಿಕ ಆಚರಣೆ ಅಂತ ಅಷ್ಟೇ ಹೇಳ್ಬೋದು. ಯಾಕಂದರೆ ಈ ಪರಿಸರ ಸಂರಕ್ಷಣೆಯಲ್ಲಿ ಗಿಡ ಮರಗಳ ಸಂರಕ್ಷಣೆ, ಪ್ರಾಣಿ ಪಕ್ಷಿಗಳ ಸಂರಕ್ಷಣೆ ಮತ್ತು ವಾಯು ಮತ್ತು ಜಲ ಸಂರಕ್ಷಣೆ ಕೂಡ ಬರುತ್ತದೆ. ಆದ್ದರಿಂದ ಈ ಎಲ್ಲ ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇಂಗ್ಲಿಷಲ್ಲಿ ಒಂದು ಕೋಟ್ ಕೂಡ ಇದೆ, ದಟ್ ಈಸ್ ಅರ್ತ್ ಪ್ರೊವೈಡ್ಸ್ ಈಚ್ ಆ್ಯಂಡ್ ಎವ್ರಿ ರಿಸೋರ್ಸಸ್ ಟು ಫುಲ್ಫಿಲ್ ದ ಮ್ಯಾನ್ಸ್ ನೀಡ್ಸ್ ಆ್ಯಂಡ್ ನಾಟ್ ದ ಮ್ಯಾನ್ಸ್ ಗ್ರೀಡ್ಸ್ ಅಂತ. ಸೊ ಲೆಟ್ ಅಸ್ ಯುನೈಟೆಡ್ಲಿ ಸ್ಟ್ರೈವ್ ಟು ಪ್ರೊಟೆಕ್ಟ್ ಆರ್ ಮದರ್. ಥ್ಯಾಂಕ್ ಯು. ನಂಜನಗೂಡು ಅರಣ್ಯ ವಲಯಾಧಿಕಾರಿ ನಿತಿನ್ ಮಾತನಾಡಿ, ವಿಶ್ವ ಪರಿಸರ ದಿನಾಚರಣೆ ಮತ್ತು ಕಾರ್ಯಕ್ರಮದ ಸದುದ್ದೇಶವನ್ನು ತಿಳಿಸಿದರು. ನಿತಿನ್ ಕುಮಾರ್, ವಲಯ ಅರಣ್ಯಾಧಿಕಾರಿ, ನಂಜನಗೂಡು ಪ್ರಾದೇಶಿಕ ವಲಯ. 2025ನೇ ಪರಿಸರ ದಿನಾಚರಣೆಯ ಶುಭಾಶಯಗಳು. ಇವತ್ತು ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ನ್ಯಾಯಾಧೀಶರುಗಳ ಸಮ್ಮುಖದಲ್ಲಿ ಹಾಗೂ ಎಲ್ಲ ವಕೀಲರು ಹಾಗೂ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಈ ಪರಿಸರ ದಿನಾಚರಣೆಯನ್ನು ಈ ಕಾಲೇಜು ಮೈದಾನದಲ್ಲಿ ಸಾಂಕೇತಿಕವಾಗಿ ಗಿಡ ನೆಡುವ ಮುಖಾಂತರ ನಾವು ಆಚರಿಸ್ತಾ ಇದ್ದೀವಿ. ಮೊದಲನೇದಾಗಿ ಕಳೆದ ಬಾರಿ ನಮ್ಮ ತಾಲೂಕು ವತಿಯಿಂದ ಒಟ್ಟು 10,000 ಗಿಡಗಳನ್ನ ಇಲಾಖೆಯ ಪ್ರೋಗ್ರಾಮ್ ಅಡಿಯಲ್ಲಿ ನೆಟ್ಟಿದ್ದೀವಿ. ಅದು ಕೋಣನೂರು ಗುಡ್ಡದಲ್ಲಿ. ಈ ವರ್ಷವೂ ಕೂಡ ಅದೇ ರೀತಿ 48,000 ಗಿಡಗಳನ್ನು ಇಲಾಖೆಯ ಸ್ಕೀಮ್ ಅಡಿಯಲ್ಲಿ CA ಪ್ಲಾಂಟೇಶನ್ ಅಂತ ಹೇಳಿದೆ. ಅದರಲ್ಲಿ ದಾಸನೂರು ಒಂದು ಅರಣ್ಯ ಒತ್ತುವರಿನ ತೆರವುಗೊಳಿಸಿ ಅಲ್ಲಿ ಪ್ಲಾಂಟೇಶನ್ ಕೂಡ ಮಾಡ್ತಾ ಇದ್ವಿ. ಅದಲ್ಲದೆ ಉಳಿಮಾವು ಗುಡ್ಡದಲ್ಲೂ ಕೂಡ ಪ್ಲಾಂಟಿಂಗ್ ಮಾಡ್ತಾ ಇದ್ವಿ. ಈಗ ಇಷ್ಟು ಇಲಾಖೆಯ ಮುಖಾಂತರ ಪ್ಲಾಂಟಿಂಗ್ ಮಾಡ್ತಾ ಇರೋದು. ಅದಲ್ಲದೆ ಈ ವರ್ಷ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಡಿಯಲ್ಲಿ ಒಟ್ಟು 49,000 ಗಿಡ ಬೆಳೆಸಿದ್ವಿ. ಅದು ರೈತರುಗಳಿಗೆ ರಿಯಾಯಿತಿ ದರದಲ್ಲಿ ವಿತರಿಸೋದಕ್ಕೆ ಸರ್ಕಾರದಿಂದ ಅವಕಾಶ ಇದೆ.
ಎಲ್ಲ ರೈತರುಗಳು ಇದನ್ನ ಸದುಪಯೋಗಪಡಿಸಿಕೊಂಡು ಇಲಾಖೆಯಿಂದ ರಿಯಾಯಿತಿ ದರದಲ್ಲಿ ಸಿಗ್ತಾ ಇರೋಂಥ ಸಸಿಗಳನ್ನ. ಕಾರ್ಯಕ್ರಮದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಮಹದೇವಸ್ವಾಮಿ, ಕಾರ್ಯದರ್ಶಿ ಬಸವಣ್ಣ ಸೇರಿದಂತೆ ಇನ್ನಿತರೆ ವಕೀಲರು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು, ಅಧಿಕಾರಿಗಳು ಉಪಸ್ಥಿತರಿದ್ದರು.